ಮೊದಲನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ಖರ್ಜೂರ, ಸಿ ಆಪಲ್, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರವನ್ನ ತಿನ್ನಬೇಕು. ಎರಡನೆಯ ಪ್ರಶ್ನೆ, ತೂಕ ಇಳಿಸಿಕೊಳ್ಳಲು ಯಾವುದು ತುಂಬಾ ಉತ್ತಮ? ಎ ಹಂದಿ ಮಾಂಸ, ಬಿ ಮೀನಿನ ಮಾಂಸ, ಸಿ ಕೋಳಿ ಮೊಟ್ಟೆ, ಡಿ ನಾಟಿ ಕೋಳಿಯ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಟಿ ಕೋಳಿ ಮಾಂಸ ತುಂಬಾ ಉತ್ತಮ. ಮೂರನೆಯ ಪ್ರಶ್ನೆ, ಎದೆ ಹಾಲು ಉತ್ಪತ್ತಿಯಾಗಲು ಮಹಿಳೆಯರು ಏನನ್ನ ತಿನ್ನಬೇಕು? ಎ ಆರೆಂಜ್, ಬಿ ತಾಳೆ ಹಣ್ಣು, ಸಿ ಆಪಲ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಳೆ ಹಣ್ಣನ್ನ ತಿನ್ನಬೇಕು. ಇನ್ನು ನಾಲ್ಕನೆಯ ಪ್ರಶ್ನೆ, ಜಿರಳೆ ರಕ್ತದ ಬಣ್ಣ ಯಾವುದು? ಎ ಆರೆಂಜ್, ಬಿ ಹಸಿರು ಬಣ್ಣ, ಸಿ ನೀಲಿ ಬಣ್ಣ, ಡಿ ಬಿಳಿಯ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಬಣ್ಣ. ಇನ್ನು ಐದನೆಯ ಪ್ರಶ್ನೆ, ವಿಮಾನವನ್ನ ಕಂಡುಹಿಡಿದಂತಹ ದೇಶ ಯಾವುದು? ಎ ರಷ್ಯಾ, ಬಿ ಅಮೆರಿಕ, ಸಿ ಕೊರಿಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಆರನೆಯ ಪ್ರಶ್ನೆ, ಹೃದಯಕ್ಕೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ? ಎ ಆಪಲ್, ಬಿ ದ್ರಾಕ್ಷಿ ಹಣ್ಣು, ಸಿ ಸಪೋಟ ಹಣ್ಣು, ಡಿ ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಇನ್ನು ಏಳನೆಯ ಪ್ರಶ್ನೆ, ದೇಹದಲ್ಲಿ ಎಷ್ಟು ಲೀಟರ್ಗಳಷ್ಟು ರಕ್ತ ಕಂಡುಬರುತ್ತದೆ? ಎ 3ರಿಂದ 4 ಲೀಟರ್, ಬಿ 5ರಿಂದ 6 ಲೀಟರ್, ಸಿ 4 ಲೀಟರ್, ಡಿ 8 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 5ರಿಂದ 6. ಎಂಟನೆಯ ಪ್ರಶ್ನೆ, ನಿದ್ದೆ ಕಡಿಮೆ ಮಾಡುವುದರಿಂದ ಯಾವ ಸಮಸ್ಯೆ ಬಹುಬೇಗವಾಗಿ ಬರುತ್ತದೆ? ಎ ಕಿಡ್ನಿ ಸಮಸ್ಯೆ, ಬಿ ಶುಗರ್, ಸಿ ಬಿಪಿ ಸಮಸ್ಯೆ, ಡಿ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಶ್ರೀಗಂಧವನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಹತ್ತನೆಯ ಪ್ರಶ್ನೆ, ಕೀವ್ ಯಾವ ದೇಶದ ರಾಜಧಾನಿ? ಎ ರಷ್ಯಾ, ಬಿ ಅಮೆರಿಕ, ಸಿ ಜಪಾನ್, ಡಿ ಉಕ್ರೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್. ಇನ್ನು 11ನೆಯ ಪ್ರಶ್ನೆ, ಟಿವಿಎಸ್ ಕಂಪನಿ ಯಾವ ದೇಶಕ್ಕೆ ಸೇರಿದೆ? ಎ ಅಮೆರಿಕ, ಬಿ ಇಂಡಿಯಾ, ಸಿ ಜಪಾನ್, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಇಂಡಿಯಾ. ಇನ್ನು 12ನೆಯ ಪ್ರಶ್ನೆ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬಾಗಲಕೋಟೆ, ಬಿ ಕೋಲಾರ, ಸಿ ಹಾಸನ, ಡಿ ಮಂಡ್ಯ ಜಿಲ್ಲೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಗಲಕೋಟೆ. 13ನೆಯ ಪ್ರಶ್ನೆ,
ಅಧಿಕಾರದಲ್ಲಿರುವಾಗಲೇ ಬಂಧನಕ್ಕೆ ಒಳಗಾದ ಮುಖ್ಯಮಂತ್ರಿ ಯಾರು? ಎ ಕುಮಾರಸ್ವಾಮಿ, ಬಿ ಅರವಿಂದ್ ಕೇಜ್ರಿವಾಲ್, ಸಿ ಸ್ಟಾಲಿನ್, ಡಿ BS ಯಡಿಯೂರಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರವಿಂದ್ ಕೇಜ್ರಿವಾಲ್. 14ನೆಯ ಪ್ರಶ್ನೆ, ಮೂತ್ರದಲ್ಲಿ ಆಗಾಗ ರಕ್ತ ಕಂಡು ಬಂದರೆ ಏನು ಅರ್ಥ? ಎ ಕಿಡ್ನಿ ಸ್ಟೋನ್ ಸಮಸ್ಯೆ, ಬಿ ಬ್ಲಡ್ ಕ್ಯಾನ್ಸರ್ ಆಗಿರಬಹುದು, ಸಿ ಶುಗರ್ ಸಮಸ್ಯೆ, ಡಿ ಉಷ್ಣ ಹೆಚ್ಚಾಗಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ಸಮಸ್ಯೆ ಅಥವಾ ದೇಹದಲ್ಲಿ ಉಷ್ಣ ಹೆಚ್ಚಾಗಿರಬಹುದು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ತುನ್ನು ಬರಲು ಮುಖ್ಯ ಕಾರಣವೇನು? ಎ ಅನುವಂಶೀಯತೆ, ಬಿ ಹೆಚ್ಚಾಗಿ ಲೈಂಗಿಕ ಸಂಪರ್ಕ ಮಾಡುವುದರಿಂದ, ಸಿ ರೋಗ ನಿರೋಧಕ ಶಕ್ತಿಯಿಂದ, ಡಿ ಫೇಸ್ ಕ್ರೀಮ್ ಅನ್ನು ಬಳಸುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನುವಂಶತೆ ಮತ್ತು ರೋಗ ನಿರೋಧಕ ಶಕ್ತಿಯಿಂದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.